ಅದನ್ನ ಕಟ್ ಮಾಡಿಬಿಟ್ಟು 2C ಅಫಿಷಿಯಲ್ಗೆ ಹಾಕಕ್ಕೆ ನಂಬರ್ ಇದು ಬ್ಯಾಗು ಇದೆಯಲ್ಲ, ಇದು ಒಬ್ಬ ಪ್ಯಾಸೆಂಜರು, ಫಾರಿನರ್ ಪ್ಯಾಸೆಂಜರು ಫ್ಲೈಟ್ ಅಲ್ಲಿ ಬಂದು ಇಳಿದಿದ್ದಾರೆ ಇಬ್ರು. ಅವರು 9:30 ರಾಜಹಂಸದಲ್ಲಿ ರಿಸರ್ವೇಷನ್ ಮಾಡಿದ್ದಾರೆ ಬೆಂಗಳೂರು ಟು ಸಕಲೇಶ್ಪುರಕ್ಕೆ. ಆಗ ಏನಾಗಿದೆ, ಅವರು ಮಾಡಿದಾಗ ಅವ್ರು ಫಸ್ಟ್ ಬಿಫೋರ್ ಬಂದಿದ್ದಾರೆ, ಗಾಡಿ ಬರೋಕ್ಕಿಂತ ಮುಂಚೆ ಬೇರೆ ಗಾಡಿ ಕುತ್ಕೊಂಡಿದ್ದಾರೆ. 2 ಬ್ಯಾಗ್ ತೊಗೊಂಡು ಕುತ್ಕೊಂಡ ತಕ್ಷಣ ಏನಾಗಿದೆ, ಇವರು ನಮಗೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತಲ್ಲ ಪ್ಯಾಸೆಂಜರ್ದು, ನಮ್ಮ ಕಂಡಕ್ಟ್ರು ರಾಜಹಂಸರು ಏನು ಇವ್ರು ಬುಕ್ ಮಾಡಿದ್ರು ಅವ್ರಿಗೆ ಫೋನ್ ಮಾಡಿದಾಗ ನಾವು ಈ ಗಾಡೀಲಿ ಕೂತಿದ್ದೀವಿ ಅಂತ ಹೇಳಿದ್ದಾರೆ. ಅವಾಗ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಪ್ಯಾಸೆಂಜರ್ನ. ಇಬ್ಬರು ಕರ್ಕೊಂಡೋಗಿ ಒಳಗಡೆ ಕುಂಡಿಸ್ಕೊಂಡು ಗಾಡಿ ಮೂವ್ ಆಗಿದೆ. ಅವ್ರು ಏನು ಹೇಳಿದ್ದಾರೆ, ನನಗೆ ಕಂಡಕ್ಟ್ರು ನೀವು ಬ್ಯಾಗ್ ತೊಗೊಂಬನ್ನಿ ಅಂತ ಹೇಳಿದ್ದಾರೆ. ಇವ್ರಿಗೆ ಅರ್ಥ ಆಗಿಲ್ಲ ಅವ್ರ ಭಾಷೆ. ಅವಾಗ ಏನಾಯಿತು, ಹೋಗಿಬಿಟ್ಟು 8ನೇ ಮೈಲಿನಲ್ಲಿ ಹುಡ್ಕೊಂಡಿದ್ದಾರೆ. ಮತ್ತು ವಾಪಸ್ಸು ಹಿಂದ್ಗಡೆ ಗಾಡಿ ಏನು ಇಟ್ಟಿದ್ರಲ್ಲ ಆ ಗಾಡಿಗೆ ಫೋನ್ ಮಾಡಿದ್ದಾರೆ. ಆ ಫೋನ್ ಮಾಡಿದಾಗ ಏನಾಗಿದೆ, ಅವರು ಆ ಬ್ಯಾಗ್ ತೆಗೆದುಬಿಟ್ಟು ಇಲ್ಲಿ ಇಟ್ಬಿಟ್ಟು ಗಾಡಿ ಮೂವ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಅವರು ಮತ್ತೆ ಪ್ಯಾಸೆಂಜರ್ ಕರೆಸ್ತಾ ಇದ್ದೀವಿ, ಬರ್ತಾ ಇದ್ದಾರೆ, 10 ನಿಮಿಷದಲ್ಲಿ ಬರ್ತಾರೆ. ಇದು ಸುಮಾರು 9:15 ಅವರು 9:15 ಇಲ್ಲಿ ಬಂದಿದ್ದಾರೆ. ಹೌದು ಹೌದು ಹೌದು. ಅದಕ್ಕೆ ಏನಿಸ್ತಾರೆ, ನಾವು ನೆನ್ನೆ ರಾತ್ರಿ ಇಡೀ ಮತ್ತು ನೆನ್ನೆ ಮಧ್ಯಾಹ್ನದಿಂದಲೂ ಎಲ್ಲರೂ ನಾವು ನಮ್ಮ ಸೆಕ್ಯೂರಿಟಿ ಅವರಾಯಿತು, ನಮ್ಮ ಪೊಲೀಸ್ ಆಯಿತು, ಎಲ್ಲರೂ ಸಹ ಬಂದು ಅನಾನುಸ್ವಾದ ಏನೇನಿದೆಯೋ, ಡೌಟ್ ಏನಿದೆಯೋ ಲಗೇಜ್ಗಳೆಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಈಗಲಿಂದ ಬೆಳಗ್ಗೆಯಿಂದಲೂ ಸರ್, ನೆನ್ನೆ ಮಧ್ಯಾಹ್ನದಲ್ಲೂ ನಮ್ಮ ಹೈಯರ್ ಆಫೀಸರು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಆಮೇಲೆ ಪೊಲೀಸರು ಇವರೆಲ್ಲ ಯಾವ ಥರ ಇದು ಮಾಡಿದ್ರು, ಬಂದಿದ್ರು. ಅವರು ಸಹ ಇಲ್ಲಿ ಉಪ್ಪಾರಪೇಟೆ ಸ್ಟೇಷನ್ ಮಾರುತಿ ಸರ್ ಆಯಿತು, ಅವರು ಟೀಮ್ ಬಂದಿತ್ತು. ಈಗ ನಮ್ಮ ಪೊಲೀಸರ ಜೊತೆ ಈಗ ಬ್ಯಾಗ್ ಚೆಕ್ ಮಾಡೋಕೆ ಏನು ಸಿಕ್ಕಿಲ್ಲ. ಅದರೊಳಗೆ ಯಾವುದೇ ಥರದ್ದು ಏನು ಇದು ಸ್ಫೋಟಕ ವಸ್ತು ಏನೂ ಇಲ್ಲ. ಈಗ ಅವ್ರ ಪ್ಯಾಸೆಂಜರು ಕಾಂಟ್ಯಾಕ್ಟ್ ಆಗಿದೆ, ನಮ್ಮ ಡ್ರೈವರ್ಗಳು ಕರ್ಕೊಂಡು ಬರ್ತಾ ಇದ್ದಾರೆ, ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಇವಾಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.